Hi guys, welcome back to Pallavi Goda YouTube channel. ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ ಬ್ಯಾಂಗ್ಳೂರ್ಗೆ ಮ್ಯಾರೇಜ್ಗೆ ಹೋಗ್ತಾ ಇದ್ದೀವಿ. ನಮ್ಮ ರಿಲೇಟಿವ್ದು ಮ್ಯಾರೇಜ್ ಇದೆ ಅಲ್ಲಿಗೆ. ನಮ್ಮ ಕಸಿನ್ಸು ಮತ್ತು ನಮ್ಮ ಫ್ಯಾಮಿಲಿ ಫುಲ್ ಹೋಗ್ತಾ ಇದ್ದೀವಿ. ಬನ್ನಿ ತೋರಿಸ್ತೀನಿ ಎಲ್ಲ ಹೇಗೆ ರೆಡಿ ಆಗ್ತೀವಿ ಅಂತ. ಗೈಸ್, ನಮ್ಮ ಅಕ್ಕ ನನಗೆ ಶೈಟ್ಲಿಂಗ್ ಮಾಡಿಕೊಡ್ತಾ ಇದ್ದಾಳೆ. ನನ್ನ ಮನೆಯಿಂದ ಬರಬೇಕಾದ್ರೆ ಅವಳಿಗೆ ಮಾಡಿಕೊಟ್ಟಿದ್ದೆ. ನಂಗೆ ಟೈಮ್ ಸಾಲಿಲ್ಲ ಮಾಡಿಸ್ಕೊಳ್ಳೋಕ್ಕೆ, ಅದಕ್ಕೆ ನಮ್ಮ ಆಂಟಿ ಮನೆಗೆ ಬಂದು ಮಾಡಿಸ್ಕೊತಾ ಇದ್ದೀನಿ. ಏನಕ್ಕೆ ವೇಟ್ ಮಾಡ್ತಾ ಇದ್ದೀರಾ? ಬಸ್ಸೇ ಬಂದಿಲ್ಲ, 4 ಗಂಟೆ ಆಗೋಗೈತೆ. ಹೋಗಿ ಯಾವಾಗ ರೆಡಿ ಆಗೋದು ಪಿಕಪ್ ಮಾಡೋರಿದ್ರೆ ಬನ್ನಿ. ನಿನ್ನ ಪಿಕಪ್ ಮಾಡ್ಕೊಳಕ್ಕೆ ಬರಬೇಕಾ ಅವರು? ನೀನೇ ಹೋಗು, ಫ್ರೀ ಬಸ್ ಅಲ್ವಾ? ಗೈಸ್, ಅಂತೂ ಇಂತೂ ಬಸ್ ಬಂತು. ನಮ್ಮ ಊರಿಗೆ ಹೋಗಿ ಎಲ್ಲರನ್ನೂ ಕರ್ಕೊಂಡು ಹೋಗ್ತಾ ಇದ್ದೀವಿ ಇವಾಗ. ಗೈಸ್, ಇವಾಗ ತಾನೇ ಮ್ಯಾರೇಜ್ ನಡೀತಿರೋ ಪ್ಲೇಸ್ ಹತ್ರ ರೀಚ್ ಆದ್ವಿ. ಮಮತಾ ಕನ್ವೆನ್ಷನ್ ಹಾಲ್ ಇದು ಎಲ್ಲಿದೆ ಅಂತ ಅಂದರೆ ಮಾಗಡಿ ಮೇನ್ ರೋಡಲ್ಲಿದೆ. ಇವಾಗ ತಾನೇ ಒಳಗಡೆ ಹೋಗ್ತಾ ಇದ್ದೀವಿ. ಗೈಸ್, ಇವಾಗ ತಾನೇ ರೂಮಿಗೆ ಬಂದು ರೆಡಿಯಾಗೂ ಆಯಿತು. ಆವಾಗಲೇ ಬಂದ್ವಿ ನಾವು. ರೂಮ್ ಇಸ್ಕೊಂಡು ರೆಡಿಯಾಗಿ ಇವಾಗ ಕೆಳಗಡೆ ಹೋಗ್ತಾ ಇದ್ದೀವಿ. ನೋಡಿ ಎಲ್ಲ ಹೆಂಗೆ ರೆಡಿಯಾಗಿದ್ದಾರೆ ಅಂತ. ಇವ್ರು ಸುಪ್ರೀತಾ ದಾಸ್ ಅಂತ. ಇನ್ನು ಇಬ್ಬರು ಬರ್ತಾರೆ. ಇವಾಗ ನಮ್ಮ ಅಕ್ಕ ಬಾವ ಎಲ್ಲ ಬರ್ತಾ ಇದ್ದಾರೆ. ಅವ್ರನ್ನ ತೋರಿಸ್ತೀನಿ ಅಂತ ರೆಡಿಯಾಗಿ ಬಂದಿದ್ದಾರೆ ಅಂತ. ಇವಾಗ ರಿಸೆಪ್ಷನ್ ಇದೆ, ನಾಳೆ ಮುಹೂರ್ತ ಇದೆ, ಅದನ್ನು ತೋರಿಸ್ತೀನಿ ನೋಡಿ. ಗೈಸ್, ಏನಂದ್ರೆ ನಮ್ಮ ಅಕ್ಕ ಬರ್ತಾರೆ. ಇಲ್ಲೇ ಇತ್ತು ಬೆಂಗಳೂರಲ್ಲಿ. ನಾವು ಹಾಸನಿಂದ ಬಂದು ರೆಡಿ ಆಗಿದ್ದೀವಿ. ಆದ್ರೂ ಬ್ಯಾಂಗ್ಳೂರಲ್ಲಿ ಇಟ್ಕೊಂಡು ರೆಡಿ ಆಗಿ ಈಗಿನ್ನ ಬರ್ತಾರೆ. ತೋರಿಸ್ತೀವಿ, ಬರ್ತಾರೆ. ಅವ್ರಿಗೆ ಬಂದ ತಕ್ಷಣ ಎದುರಿಸೋಣ ಗೈಸ್. ನೋಡ್ತಾ ಇರಿ ಹೆಂಗೆ ಎದುರಿಸ್ತೀವಿ ಅಂತ. ಬರೀ ಇಂಥದೆಯಾ ಬಂದ್ರು ನೋಡಿ. ಇಬ್ರು ಇವಾಗ ಎಲ್ಲ ರೆಡಿ ಆದ್ವಿ. ಎಲ್ಲ ಬಂದಿದ್ದಾರೆ ಕಸಿನ್ಸ್ ಎಲ್ಲ. ನಮ್ಮ ಅಕ್ಕ ಬಂದಿದ್ದಾಳೆ. ಹಾಯ್. ಎಲ್ಲ ಹೇಗೆ ಕಾಣಿಸ್ತಿದೀವಿ ಅಂತ ಕಮೆಂಟ್ ಮಾಡಿ. ನಮ್ಮ ಪಲ್ಲು ನೋಡಿ ಔಟ್ಫಿಟ್. ಇದು ನಮ್ಮ ನಿಸರ್ಗ ಅವರು, ದಯಾನಂದ್ ಸಾಗರ್ ಫಿಗರು. ತೋರಿಸಿರ್ಲಿ ಮುಖನ. ದಯಾನಂದ್ ಸಾಗರ್ ಅವ್ರು ಯಾರು ನೋಡಿಬಿಟ್ಟು ಲಾಗಲ್ಲಿ ಇದು ಮಾಡಲ್ಲ. ತೋರಿಸು ಮುಖನೇ ಇರಲಿ. ನಾಚ್ಕೊತಾವಳೆ ಇವತ್ತು. ಫುಲ್ ಬ್ಲಶ್ ಆಯ್ತವಳೆ. ಯಾಕೆ ಅಂತ ಗೊತ್ತಿಲ್ಲ, ಫುಲ್ ಬ್ಲಶ್ ಆಯ್ತವಳೆ. ನಮ್ಮ ಅಮ್ಮವರು ಅವರ ಫುಲ್ ಬ್ಯೂಟಿ ಇವತ್ತೆಲ್ಲ ಫ್ಲಾಟ್ ಆಗಿ ಬಿಡೋಗದೆ ಇವ್ರನ್ನ ನೋಡಿ. ಇವಾಗ ಪಾನಿಪುರಿ ತಿನ್ನಕ್ಕೆ ಅಂತ ಕೆಳಗಡೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಇವರಂತೂ ತಿನ್ನೋದ್ರಲ್ಲಿ ಫಸ್ಟ್ ಇರ್ತಾರೆ ಯಾವಾಗ್ಲೂ. ಹಾಯ್ ಮಾಡು ಚಿರು. ಚಿರು ಗೈಸ್, ಇವರೇ ನಮ್ಮ ಬ್ರದರ್ ಭರತ್ ಅಂತ. ಇವ್ರ ಸಿಸ್ಟರ್ದೇ ಮ್ಯಾರೇಜ್ ಇರೋದು. ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ಇಬ್ಬರೂ, ತುಂಬ ಫ್ರೆಂಡ್ಲಿಯಾಗಿ. ಇವ್ರ ಜೊತೆ ಮಾತಾಡಿದರೆ ತುಂಬ ಖುಷಿ ಅನಿಸುತ್ತೆ, ಬೇಜಾರಿರಲ್ಲ. ತುಂಬ ಕಾಮಿಡಿ ಮಾಡ್ತಾರೆ ಇವರು. ಫ್ರೈಡೇ ಹಳದಿ ಇತ್ತು. ಫ್ರೈಡೇನೇ ಬನ್ನಿ ಅಂತ ಕಾಲ್ ಮಾಡಿದರು. ಬಟ್ ನಂಗೆ ಕಾಲೇಜ್ ಇದ್ದಿದ್ದರಿಂದ ಹೋಗೋಕ್ಕಾಗಿಲ್ಲ. ಅದಕ್ಕೇ ರಿಸೆಪ್ಷನ್ಗೆ ಮತ್ತು ಧಾರೆಗೆ ಹೋದ್ವಿ. ಹಾಗೆ ಕುತ್ಕೊಂಡು ಮಾತಾಡ್ತಾ ಇದ್ವಿ. ಅಷ್ಟೊತ್ತಿಗೇನೋ ಕೆಲಸ ಬಂತು ಅಂತ ಅವ್ರು ಹೋದರು. ಆಮೇಲೆ ಎಲ್ಲ ಕುತ್ಕೊಂಡು ಪ್ರೀ ವೆಡ್ಡಿಂಗ್ ಶೂಟ್ ವೀಡಿಯೋಸ್ ನೋಡ್ತಾ ಇದ್ವಿ. ತುಂಬಾ ಚೆನ್ನಾಗಿತ್ತು. ಫೋಟೋಸು ವೀಡಿಯೋಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಗೈಸ್, ಇವನೇ ನೋಡಿ ನಮ್ಮ ಅಕ್ಕನ ಮಗ. ನಮ್ಮ ಅಕ್ಕ ಅಂದರೆ ನಮ್ಮ ಅಮ್ಮನ ಅಕ್ಕನ ಮಗಳು, ಅಂದರೆ ನನ್ನ ದೊಡ್ಡಮ್ಮನ ಮಗಳು ಆಗ್ತಾರೆ. ಹಾಗಾಗಿ ಇವ್ ನನಗೆ ಮಗ ಆಗಬೇಕು. ಚಿಕ್ಕಿ ನಿಮಗೆ ಹೊಡಿತೀನಿ ಡಿಶುಮ್ ಅಂತ ಅಂತಿದ್ದ. ತುಂಬ ಕ್ಯೂಟಾಗಿ ಆಡ್ತಾನೆ. ಗೈಸ್, ಇವಾಗ ಫೋಟೋಸ್ ತೆಗೆಸ್ಕೊಳ್ಳೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಫೋಟೋಸ್ ತೆಗೆಸ್ಕೊಂಡಾದ್ಮೇಲೆ ಊಟಕ್ಕೆ ಅಂತ ಹೋದ್ವಿ ನಾವು. ಊಟ ಮಾತ್ರ ತುಂಬಾ ಚೆನ್ನಾಗಿತ್ತು. ತುಂಬ ವೆರೈಟಿಯಾಗಿ ಮಾಡಿಸಿದ್ರು. ತುಂಬಾ ಟೇಸ್ಟ್ ಆಗಿತ್ತು.
ಗೈಸ್ ಊಟ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಫ್ರೂಟ್ಸು ಐಸ್ ಕ್ರೀಮು ಬೀಡ ಪಾನಿಪುರಿ ಎಲ್ಲ ಇಟ್ಟಿದ್ರು. ನಮಗೇನು ಬೇಕು ಅದನ್ನು ತಿಂದ್ವಿ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಇವಾಗ ಊಟ ಎಲ್ಲ ಮಾಡಿಕೊಂಡು ನಮ್ಮ ಅಕ್ಕವ್ರ ಮನೆಗೆ ಹೋಗ್ತಾ ಇದ್ದೀವಿ. ನಾಳೆ ಅಲ್ಲಿಂದನೇ ಬರ್ತೀವಿ. ನೋಡಿ ನಮ್ಮ ಬಾವ ಬಂದಿದ್ದಾರೆ. ಬಸ್ ನಮ್ಮ ಬಾವ, ನಮ್ಮ ಆಂಟಿ ಮತ್ತು ನಮ್ಮಮ್ಮ, ನಮ್ಮ ದೊಡ್ಡಮ್ಮ, ನಮ್ಮ ಅಕ್ಕವ್ರನ್ನೆಲ್ಲ ಬಿಟ್ಬಿಟ್ಟು ನಮ್ಮನ್ನು ಕರ್ಕೊಂಡು ಹೋಗೋಕ್ಕೆ ಅಂತ ಮತ್ತೆ ಬಂದರು. ಇವಾಗ ಹೋಗಿ ಮಲ್ಕೊಬೇಕು. ನಾಳೆ ಬೆಳಗ್ಗೆ ಸಿಗ್ತೀನಿ. ಬಾಯ್. ನೆಕ್ಸ್ಟ್ ಮಾರ್ನಿಂಗ್. ಗೈಸ್ ಎಲ್ರಿಗೂ ಗುಡ್ ಮಾರ್ನಿಂಗ್. ನಿನ್ನೆ ನೈಟ್ ನಮ್ಮ ಸಿಸ್ಟರ್ ಮನೆಗೆ ಬಂದು ಇಲ್ಲೇ ಸ್ಟೇ ಆಗಿ ಇವಾಗ ಮತ್ತೆ ಹೋಗ್ತಾ ಇದ್ದೀವಿ. ನಿನ್ನೆ ರಿಸೆಪ್ಷನ್ ಇತ್ತು, ಇವತ್ತು ಮುಹೂರ್ತ ಇದೆ. ಅದಕ್ಕೋಸ್ಕರ ಎಲ್ಲರೂ ರೆಡಿಯಾಗಿ ಹೋಗ್ತಾ ಇದ್ದೀವಿ. ನೋಡಿ ಎಲ್ಲ ಹೀಗೆ ರೆಡಿ ಆಗ್ತಾ ಇದ್ದಾರೆ. ನೋಡಿ ಇವ್ರು ನಿಸರ್ಗ ಅವರು, ಅಲ್ಲಿ ಇಬ್ಬರು ರೆಡಿಯಾಗಿ ಕೂತ್ಕೊಂಡು ಫೋನ್ ನೋಡ್ತಾ ಇದ್ದಾರೆ. ನೋಡಿ ಗೈಸ್, ನೋಡಿ ಇವರಿಬ್ಬರು ರೆಡಿಯಾಗಿ ಹೆಂಗೆ ನಿಂತಿದ್ದಾರೆ. ಸಿಂಗಲ್ ಫೋಟೋಸ್ ತೆಕ್ಕೋತಾ ಇದ್ದಾರೆ. ಇವಾಗ ಹೇಗೆ ಕಾಣ್ತಾ ಇದ್ದಾರೆ ಕಮೆಂಟ್ ಮಾಡಿ. ಗೈಸ್ ಇವಾಗ ಟೆರೆಸ್ ಮೇಲೆ ಬಂದಿದ್ದೀವಿ ಫೋಟೋಸ್ ತೆಕ್ಕೊಳ್ಳೋಣ ಅಂತ. ನೋಡಿ ಬೆಂಗಳೂರು ಸಿಟಿ ಹೆಂಗಿದೆ. ಸುಂಕುತ್ಕಟ್ಟೆ ಹತ್ರ ಇರೋದಿದು. ಇವಾಗ ಮತ್ತೆ ಇಲ್ಲಿ ಕೆಳಗಡೆ ಬಂದು ಮತ್ತೆ ತೆಕ್ಕೋತಾ ಇದ್ದೀವಿ. ನೋಡಿ ನಮ್ಮ ಅಕ್ಕ ಇವರು ಮ್ಯಾರೇಜ್ ಆಗಿದೆ. ನೋಡಿ ಹೆಂಗೆ ಕಾಣ್ತಾ ಇದ್ದಾರೆ. ಸಂತೂರ್ ಮಮ್ಮಿ ಅವರು, ಅವರಿಗೆ ಮಗ ಇದ್ದಾನೆ. ಅವ್ನು ನಮ್ಮ ಅಜ್ಜಿ ಜೊತೆ ಹೋಗಿದ್ದಾನೆ. ನೋಡಿ ಗೈಸ್ ಇವಾಗ ಹೋಗ್ತಾ ಇದ್ದೀವಿ. ಇವಾಗ ನಮ್ಮ ಬಾಬಾ ಬಂದು ರೆಡಿ ಆಯಿತು. ಇವಾಗ ಕಾರಲ್ಲಿ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ, ತಿಂಡಿ ತಿನ್ನಬೇಕು ಹೋಗಿ. ಗೈಸ್ ಇವಾಗ ಕಾರ್ ಹತ್ರ ಬಂದ್ವಿ ಹೋಗೋಕ್ಕೆ ಅಂತ. ಗೈಸ್ ನಮ್ಮ ಅಕ್ಕವರು ಗಿಫ್ಟ್ ತರೋಕ್ಕೆ ಅಂತ ಗಿಫ್ಟ್ ಶಾಪಿಗೆ ಹೋಗಿದ್ರು. ಅದಕ್ಕೇ ಅವರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ. ಚಿರು ನಮಗೋಸ್ಕರ ಕಾದು ಸಾಕಾಗಿ ಇವಾಗ ಬಂದ. ನಾವು ಇವಾಗ ಬಂದ್ವಿ, ಎಲ್ಲ ಹೋಗ್ತಾ ಇದ್ದೀವಿ. ಇವಾಗ ಅಲ್ಲಿ ಬಟ್ಟೆ ಕೊಡ್ತೀವಿ. ಇವಾಗ ತಿಂಡಿ ತಿನ್ನಕ್ಕೆ ಹೋಗ್ಬೇಕು. ಗೈಸ್ ಇವಾಗ ಟಿಫನ್ ಮಾಡೋಕ್ಕೆ ಅಂತ ಬಂದಿದ್ದೀವಿ. ಇನ್ನೂ ತಾಳಿ ಕಟ್ಸಾಗಿರಲಿಲ್ಲ. ತಾಳಿ ಕಟ್ಸೋಕ್ಕಿಂತ ಮುಂಚೆ ಶಾಸ್ತ್ರ ಇದೆಯಲ್ಲ ಅದನ್ನು ಮಾಡ್ತಾಯಿದ್ರು. ಅಷ್ಟರಲ್ಲಿ ನಾವು ಟಿಫನ್ ಮಾಡ್ಕೊಂಬರೋಣ ಅಂತ ಬಂದ್ವಿ. ನಾವು ಟಿಫನ್ ಮಾಡೋ ಅಷ್ಟರಲ್ಲಿ ತಾಳಿ ಕಟ್ಟಿಸ್ಬಿಟ್ಟಿದ್ರು. ಅದಕ್ಕೇ ಅಲ್ಲೇ ವೀಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಗೈಸ್ ಇವಾಗ ಟಿಫನ್ ಮಾಡ್ಕೊಂಡು ಮೇಲೆ ಬಂದ್ವಿ. ನಾವು ಬಂದ ತಕ್ಷಣ ಒಂದು ವೀಡಿಯೋ ಪ್ಲೇ ಮಾಡಿದ್ರು. ಯಾವ ವಿಡಿಯೋ ಅಂತ ಅಂದರೆ ಫ್ಯಾಮಿಲಿ ಫುಲ್ಲು ಅಕ್ಕನ ಬಗ್ಗೆ ಹೇಳಿರೋದು. ತುಂಬ ಫೀಲ್ ಆಯಿತು ನನಗಂತೂ ಕೇಳಿಸ್ಕೊಂಡು. ನಮ್ಮ ಭರತಣ್ಣ ಹೇಳಿರೋದು ನೋಡಿದರೆ ನನಗಂತೂ ಅಳುನೇ ಬಂದುಬಿಟ್ಟು. ತುಂಬ ಚೆನ್ನಾಗಿ ಹೇಳಿದ್ದಾರೆ. ಏನಂತ ಅಂದರು ಅಂತ ಕೇಳಿಸ್ಕೊಳ್ಳಿ ನೀವೇ. ಗೈಸ್ ಅಣ್ಣ ಹೇಳ್ತಿರೋದು ಕೇಳಿಸ್ಕೊಂಡು ಎಲ್ಲರೂ ಫೀಲ್ ಮಾಡಿಕೊಂಡು ಅಳ್ತಾ ಇದ್ರು, ಬೇಜಾರು ಮಾಡ್ಕೊಂಡು. ಗೈಸ್ ನನಗಂತೂ ತುಂಬಾ ಬೇಜಾರಾಯಿತು. ಗೈಸ್ ಇವಾಗ ಏನು ಪ್ಲೇ ಮಾಡಿದ್ದಾರೆ ಅಂತ ಅಂದರೆ ಪ್ರೀ ವೆಡ್ಡಿಂಗ್ ಶೂಟಿಗೆ ಹೋಗಿದ್ರಲ್ಲ, ಅಲ್ಲಿ ಸ್ವಲ್ಪ ಕಾಮಿಡಿ ವೀಡಿಯೋಸ್ನ ತೊಗೊಂಡು ತುಂಬ ಜೋಕಾಗಿ ಮಾಡಿದ್ದಾರೆ. ಏನು ಮಾಡಿದ್ದಾರೆ ಅಂತ ನೋಡಿ ಹಾಕ್ತೀನಿ.
ಗೈಸ್ ವಿಡಿಯೋ ಎಲ್ಲ ನೋಡಾಯಿತು. ಇವಾಗ ನಮ್ಮ ಅಪ್ಪ ಅಮ್ಮ ಕೈ ನೀರು ಬಿಡೋಕ್ಕೆ ಅಂತ ಹೋಗಿದ್ದಾರೆ. ನಾವು ಲಾಸ್ಟಿಗೆ ಹೋಗೋದಲ್ವ ಅಂತ ನಾವು ಅಲ್ಲಿ ಕೈ ನೀರು ಬಿಟ್ಟಾದ್ಮೇಲೆ ಏನೇನು ಶಾಸ್ತ್ರ ಮಾಡ್ತಾಯಿದ್ರು ಅದನ್ನು ನೋಡ್ತಾ ಇದ್ವಿ ಕೂತ್ಕೊಂಡು. ಗೈಸ್ ಇವಾಗ ಶಾಸ್ತ್ರ ಎಲ್ಲ ಆಯಿತು. ರಿಲೇಟಿವ್ದು ಬರ್ಡೇ ಇತ್ತು ಅಂತ ಕೇಕ್ ಕಟ್ ಮಾಡ್ತಾ ಇದ್ದಾರೆ. ಅಲ್ಲಿ ನೋಡಿ ವಿಡಿಯೋದಲ್ಲಿ ಗೈಸ್ ಇವಾಗ ಶಾಸ್ತ್ರ ಇದೆ ಅಂತ ಕರ್ಕೊಂಡು ಹೋಗಿದ್ದಾರೆ ಸಪ್ತಪದಿ ಎಲ್ಲ ತುಣಿಯೋಕ್ಕೆ. ಗೈಸ್ ಇವಾಗ ಆಚೆ ಅರುಂಧತಿ ನಕ್ಷತ್ರ ತೋರ್ಸೋಕ್ಕೆ ಅಂತ ಹೋಗ್ತಾ ಇದ್ದಾರೆ. ಗೈಸ್ ಇವಾಗ ಊಟಕ್ಕೆ ಅಂತ ಬಂದಿದ್ದೀವಿ. ಊಟ ಮುಗಿಸ್ಕೊಂಡು ಬೀಡ ತಿನ್ಕೊಂಡು ನಾವು ಅಲ್ಲಿಂದ ರಿಟರ್ನ್ ಮನೆಗೆ ಹೋದ್ವಿ. ಇವಾಗ ಎಲ್ಲರೂ ಮದುವೆ ಮುಗಿಸ್ಕೊಂಡು ಬಂದು ನಮ್ಮಮ್ಮ ನಿನ್ನೆ ಬಂದಿದ್ದು ಬಸ್ಸಲ್ಲೇ ಹೋದ್ರು. ನಮ್ಮ ಅಮ್ಮ ಮತ್ತು ನಮ್ಮ ಆಂಟಿ ನಮ್ಮ ಅಪ್ಪ ಅಂಕಲ್ ಎಲ್ಲ ಹೋದರು. ಇವಾಗ ನಾವು ನಮ್ಮ ಅಕ್ಕವ್ರ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಇವಾಗ ನಾವು ಬಸ್ಸಿಗೆ ಹೋಗ್ತಾ ಇದ್ದೀವಿ. ನಾನು ಮತ್ತು ನಮ್ಮ ದೊಡ್ಡಮ್ಮ ನಮ್ಮ ಕಸಿನ್ಸ್ ಎಲ್ಲ ಇಲ್ಲಿಗೆ ಬಂದಿರುತ್ತೆ. ಇವಾಗ ಹೋಗ್ತಾ ಇದ್ದೀವಿ, ಬನ್ನಿ ಹೋಗೋಣ, ಹಾಸನ್ಗೆ ಹೋಗ್ತಾ ಇದ್ದೀವಿ. ಗೈಸ್ ಇವಾಗ ಬಸ್ ಸ್ಟಾಪಿಗೆ ಹೋಗೋಕ್ಕೆ ಅಂತ ಕೆಳಗಡೆ ಬಂದ್ವಿ. ನಮ್ಮ ಚಿರು ನಮಗೆ ಬಾಯ್ ಮಾಡ್ತಾ ಇದ್ದಾನೆ. ನಮ್ಮ ಭಾವನೆ ನಮ್ಮನ್ನು ಕಾರಲ್ಲಿ ಬಿಟ್ಟರು ಬಸ್ ಸ್ಟಾಪಿಗೆ, ನಮ್ಮನ್ನ ಮತ್ತು ನಮ್ಮ ದೊಡ್ಡಮ್ಮನ. ನಮ್ಮ ಅಕ್ಕ ಮತ್ತು ನಮ್ಮ ಭಾವ ಇರಿ ಹೋಗಿರಂತೆ ಅಂತ ಅಂದರು. ಬಟ್ ನನಗೆ ಎಕ್ಸಾಮ್ ಇರೋದ್ರಿಂದ ನಾನು ಮತ್ತೆ ರಿಟರ್ನ್ ಬಂದೆ ಹಾಸನ್ಗೆ. ಹಾಲಿಡೇಸ್ ಕೊಟ್ಟಾಗ ಹೋದ್ರಾಗುತ್ತೆ ಅಂತ. ಬಾಯ್. ಗೈಸ್ ನಮಗೆ ಧರ್ಮಸ್ಥಳ ಸುಬ್ರಹ್ಮಣ್ಯ ಬಸ್ ಸಿಕ್ತು, ಹಾಗಾಗಿ ಹಾಸನ್ಗೆ ಹೋದ್ವಿ. ಗೈಸ್ ಇವಾಗ ಬೆಂಗಳೂರು ಬಸ್ ಹತ್ತಿ ಇವಾಗ ಪುನಳ್ಳಿ ಕೂಡ ನಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ ಎಲ್ಲ ಮಕ್ಕ ಹೋಗ್ತಾ ಇದ್ದಾರೆ, ನಮ್ಮ ಅಕ್ಕ ಬರ್ತಾ ಇದ್ದಾರೆ. ಮನೆಗೆ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿ ಈಗ ನಮ್ಮ ಅಕ್ಕವ್ರ ಮನೆಗೆ ಹೋಗ್ತಾ ಇದ್ದೀವಿ. ಆಮೇಲೆ ನಮ್ಮ ಅಕ್ಕವರು ನಮ್ಮ ಅಜ್ಜಿ ಊರಿಗೆ ಹೋಗಿದ್ದಾರೆ, ಹಂಗೇನೆ ಹೋದರು. ಬೆಂಗಳೂರಿಂದ ಡೈರೆಕ್ಟ್ ಅಲ್ಲಿಗೆ ಹೋಗಿದ್ದಾರೆ. ಇವಾಗ ನಾವು ನೆಕ್ಸ್ಟ್ ಏನು ಮಾಡಬೇಕು ನೋಡಬೇಕು. ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ನಮ್ಮ ಮನೆಗೆ ಹೋಗ್ಬೇಕು ಅಥವಾ ಅಲ್ಲೇ ಇರೋದು ನೋಡಬೇಕು. ನಮ್ಮ ಅಕ್ಕನಿಗೆ ಮತ್ತು ನನಗೆ ಕಾಲೇಜ್ ಇರೋದ್ರಿಂದ ನಾವು ಮನೆಗೆ ಹೋಗಲೇಬೇಕು ಇವತ್ತು. ನೋಡೋದು ನಮ್ಮ ಅಮ್ಮ ಏನಂತಾರೆ ಬಂದ್ವಿ ಅಂತ. ಗೈಸ್ ಇವಾಗ ತಾನೇ ನಮ್ಮ ಆಂಟಿ ಮನೆಗೆ ಬಂದ್ವಿ. ನಮ್ಮ ಅಮ್ಮವ್ರು ಇನ್ನೂ ನಮ್ಮ ಅಜ್ಜಿ ಊರಿಂದ ಬಂದಿಲ್ಲ. ನಮ್ಮ ಅಮ್ಮವ್ರು ಬಂದಮೇಲೆ ನಮ್ಮ ಮನೆಗೆ ಹೋಗ್ಬೇಕು. ಇವಾಗ ಅವಾಗ ಸಿಗ್ತೀನಿ ಗೈಸ್. 3 hours later. ಗೈಸ್ ಅವಾಗಲೇ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಸ್ನಾನ ಎಲ್ಲ ಮಾಡ್ಕೊಂಡು ಬಂದ್ವಿ. ಯಾಕಂದರೆ ನಿನ್ನೆ ನೈಟು ಸ್ಪ್ರೇ ಇದು ಏರ್ ಸೆಟ್ ಮಾಡೋಕ್ಕೆ ಅಂತ ಸ್ಪ್ರೇ ಎಲ್ಲ ಹೊಡೆದಿದ್ರು. ಹಾಗಾಗಿ ಇದು ಏರ್ ಡ್ಯಾಮೇಜ್ ಆಗುತ್ತೆ ಅಂತ ಬಂದ ತಕ್ಷಣ ಸ್ನಾನ ಮಾಡ್ಕೊಂಡ್ವಿ ನಾನು ಮತ್ತು ನಮ್ಮ ಅಕ್ಕ ಕೂದಲು ಆರಿಸ್ಕೊತಾ ಇದ್ದಾಳೆ. ಆಮೇಲೆ ತುಂಬ ಸುಸ್ತಾಗಿಬಿಟ್ಟಿದೆ, ಮಲ್ಕೊಬೇಕು. ಇವಾಗ ಟೈಮ್ 10:30-11 ಗಂಟೆ ಆಗಿದೆ. ಇವಾಗ ಮಲ್ಕೊಂಡು ನಾವು ನಾಳೆ ಹಾಲ್ ಟಿಕೆಟ್ ಇದೆ ಕಾಲೇಜಲ್ಲಿ, ಹಾಲ್ ಟಿಕೆಟ್ ಕೊಡ್ತೀನಿ ಅಂತ ಹೇಳಿದ್ದಾನೆ. ಅಲ್ಲಿಗೆ ಹೋಗಿ ಇಸ್ಕೊಂಡು ಬರಬೇಕು. ನಮಗೆ ಸಾಟರ್ಡೆಯಿಂದ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಮಾರ್ಚ್ 1 ಸೆಕೆಂಡ್ PU ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಈ ಲಾಗ್ ಲಾಸ್ಟ್ ಆಗಿರುತ್ತೆ. ನಾನು ಎಕ್ಸಾಮ್ ಹೋಗಿದ್ಮೇಲೆ ಮತ್ತೆ ಲಾಗ್ ಮಾಡ್ತೀನಿ ನಾನು. ಲಾಗ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.